ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ಶಾಂತಿ ಬ್ಯೂಟಿ ವರ್ಲ್ಡ್ ಇದ್ದ ಬೋಲ್ಡ್ ಜಾಗದಲ್ಲಿ ಗ್ರೀನ್ ಬ್ರ್ಯಾಂಡ್ ಕಂಪ್ನಿಯ ಹೆಸರನ್ನ ನೋಡಿ ಮನೋಜ್ ಶಾಪ್ ನಲ್ಲಿ ನಿಂತಿರ್ತಾನೆ. ಮನೋಜ್ ಆ ಬೋರ್ಡ್ ನ ನೋಡ್ತಾ ನಿಂತ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ. ಮನೋಜ್ ಅಂತ ರೋಹಿಣಿ ಕರೀತಾಳೆ. ಏನಿದು ರೋಹಿಣಿ, ಅಮ್ಮನ ಹೆಸರು ಯಾಕೆ ಚೇಂಜ್ ಆಗಿದೆ ಅಂತ ಮನೋಜ್ ಕೇಳ್ತಾನೆ. ಮಾತಾಡೋಣ ಮನೋಜ್, ನೀವು ಒಳಗ್ ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ. ಅದೇನಿದ್ರು ಇಲ್ಲೇ ಹೇಳು ರೋಹಿಣಿ, ಅಮ್ಮನ ಹೆಸರು ಯಾಕೆ ಚೇಂಜ್ ಆಗಿದೆ ಅಂತ ಮನೋಜ್ ಕೇಳ್ತಾನೆ. ಮನೋಜ್, ಕಿರ್ಚಬೇಡಿ, ಪಾರ್ಲರ್ ಇದು, ಒಳಗ್ ಬನ್ನಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಮನೋಜ್ನ ಒಳಗ್ ಕರ್ಕೊಂಡ್ಬಂದು ಸೈಲೆಂಟ್ ಆಗಿ ನಿಂತಿರ್ತಾಳೆ. ಹೇಳ್ತೀನಿ ಅಂತ ಒಳಗ್ ಕರ್ಕೊಂಡ್ಬಂದು ಯಾಕೆ ರೋಹಿಣಿ ಸೈಲೆಂಟ್ ಆಗಿ ನಿಂತಿದ್ಯಾ? ಅಮ್ಮನ ಹೆಸರಲ್ಲಿ ನೀನು ಪಾರ್ಲರ್ ಓಪನ್ ಮಾಡಿದ್ದಕ್ಕೆ ಅವ್ರೆಷ್ಟು ಖುಷಿಯಾಗಿದ್ರು ಗೊತ್ತಾ? ರೋಹಿಣಿ ರೋಹಿಣಿ ಅಂತ ಎಲ್ಲರ ಹತ್ರನೂ ಹೆಮ್ಮೆಯಿಂದ ಹೇಳ್ಕೊಂತ ಇದ್ರು. ಆದ್ರೆ ನೀನ್ ಅವ್ರ ಹೆಸರನ್ನ ಯಾವತ್ತೋ ಬದಲಾಯಿಸಿ ಮನೇಲೂ ಹೇಳ್ದೆ ಸುಮ್ನಾಗ್ಬಿಟ್ಟಿದ್ಯಲ್ಲ ಅಂತ ಮನೋಜ್ ಹೇಳ್ತಾನೆ. ಫಸ್ಟ್ ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನು ಹೇಳೋದನ್ನ ಕೇಳಿ ಅಂತ ರೋಹಿಣಿ ಹೇಳ್ತಾಳೆ. ಇನ್ನೇನಿದೆ ಹೇಳೋಕೆ, ಎಲ್ಲ ಕಣ್ಮುಂದೆ ಕಾಣ್ತಿದ್ಯಲ್ಲ ಅಂತ ಮನೋಜ್ ಹೇಳ್ತಾನೆ. ಮನೋಜ್, ನಾನ್ ಹೀಗ್ ಮಾಡಿದ್ದು ನಮ್ಮ ಒಳ್ಳೇದಕ್ಕೆ ಅಂತ ರೋಹಿಣಿ ಹೇಳ್ತಾಳೆ. ನಮ್ಗೇನ್ ಒಳ್ಳೇದಾಗತ್ತೆ ಅಂತ ಮನೋಜ್ ಕೇಳ್ತಾನೆ. ಪ್ಲೀಸ್ ತಾಳ್ಮೆ ಮನೋಜ್, ಗ್ರೀನ್ ಬ್ರ್ಯಾಂಡ್ ಅನ್ನೋದು ಇಡೀ ಬೆಂಗಳೂರಿಗೆ ಫೇಮಸ್ ಹೆಸರು. ಈ ಹೆಸರು ಇಟ್ಮೇಲೆನೆ ಕಸ್ಟಮರ್ಸು ಜಾಸ್ತಿ ಆಗಿದ್ದಾರೆ, ಪ್ರಾಫಿಟ್ ಜಾಸ್ತಿ ಆಗಿದೆ ಅಂತ ರೋಹಿಣಿ ಹೇಳ್ತಾಳೆ. ಪ್ರಾಫಿಟ್ ಜಾಸ್ತಿ ಆಗಿದ್ಯಾ ಅಂತ ಮನೋಜ್ ಕೇಳ್ತಾನೆ. ಇವಳುಗಲ್ಲ ಓನರ್ಗೆ ಅಂತ ಪೂಜಾ ಗೊಣಗ್ತಿರ್ತಾಳೆ. ರೋಹಿಣಿ ಓನರ್ ಅಲ್ವಾ ಅಂತ ಮನೋಜ್ ಕೇಳ್ತಾನೆ. ನಾನೇ ಓನರ್ ಮನೋಜ್, ಅದು ನಾನು ಪಾರ್ಟ್ನರ್ ಆಗಿದ್ದೀನಿ. ಸೊ ಪ್ರಾಫಿಟ್ ಜಾಸ್ತಿ ಆದ್ರೆ ನಮ್ ಫ್ಯೂಚರ್ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಮನೋಜ್ ನಮ್ ಪಾರ್ಲರ್ನ ಆ ಬ್ರ್ಯಾಂಡ್ ಜೊತೆಗೆ ಮರ್ಜ್ ಮಾಡ್ಕೊಂಡ್ಬಿಟ್ಟೆ ಅಂತ ರೋಹಿಣಿ ಹೇಳ್ತಾಳೆ. ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಅಂದ್ರೆ ಓಕೆ, ಆದ್ರೂ ಈ ವಿಷಯನ ಯಾಕೆ ರೋಹಿಣಿ ನನಗೆ ಹೇಳಲೇ ಇಲ್ಲ ಅಂತ ಮನೋಜ್ ಕೇಳ್ತಾನೆ. ಅದು ಪೇಪರ್ ವರ್ಕ್ ನಡೀತಾ ಇತ್ತು, ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೇಳೋಣ ಅಂತ ಅನ್ಕೊಂಡೆ, ಅಷ್ಟ್ರಲ್ಲಿ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟ್ರಲ್ಲಿ ನಾನ್ ಬಂದ್ಬಿಟ್ಟೆ. ಸರಿ ಸರಿ, ಅರ್ಜೆಂಟ್ ಹೋಗಿ ಈ ವಿಷಯನ ಮನೆಯಲ್ಲಿ ಎಲ್ರಿಗೂ ಹೇಳ್ಬೇಕು, ಸರಿನಾ? ಬಾಯ್ ಬಾಯ್ ಅಂತ ಹೇಳಿ ಮನೋಜ್ ಹೋಗ್ತಿರ್ತಾನೆ. ಮನೋಜ್, ಒಂದ್ ನಿಮಿಷ, ನೀವ್ ಯಾಕೆ ಬಂದ್ರಿ ಅಂತ ಹೇಳಲೇ ಇಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಸುಮ್ನೆ ಹಾಗೆ ರೋಡಲ್ಲಿ ಹೋಗ್ತಾ ಇದ್ದೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಓಕೆ ಬಾಯ್ ಬಾಯ್ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೋಗ್ತಾನೆ. ಮನೋಜ್ ಹೋಗ್ತಿದ್ದಾಗೆ ಒಂದು ಕ್ಷಣಕ್ಕೆ ನನ್ನ ಹುಸಿರು ನಿಂತೇ ಹೋಗಿತ್ತು. ಈಗ ಸ್ವಲ್ಪ ಟೆನ್ಷನ್ ಫ್ರೀ ಆಯ್ತು ಕಣೆ ಅಂತ ರೋಹಿಣಿ ಹೇಳ್ತಾಳೆ. ನಿಜವಾದ ಟೆನ್ಷನ್ ಈಗ ಶುರು ಆಗಿದೆ ಕಣೆ ಅಂತ ಪೂಜಾ ಹೇಳ್ತಾಳೆ. ಏನೇ ಹೇಳ್ತಿದ್ಯಾ, ಏನದು ಅಂತ ರೋಹಿಣಿ ಕೇಳ್ತಾಳೆ. ಅವ್ರು ಏನ್ ಹೇಳ್ಬಿಟ್ಟು ಹೋದ್ರು ಗೊತ್ತಾಯ್ತಾ? ಹೋಗಿ ವಿಷಯನ ಮನೇಲಿ ಎಲ್ರಿಗೂ ಹೇಳ್ತೀನಿ ಅಂತ ಹೋಗಿದ್ದಾರೆ ಅಂತ ಪೂಜಾ ಹೇಳ್ತಾಳೆ. ಅಯ್ಯಯ್ಯೋ, ಅಪ್ಪಿ ತಪ್ಪಿ ಅವ್ರೇನಾದ್ರು ಎಲ್ಲಾ ವಿಷಯನೂ ಬಾಯಿ ತಪ್ಪಿ ಹೇಳ್ಬಿಟ್ರೆ ನನ್ ಕತೆ ಮುಗೀತು ಕಣೆ. ಪೂಜಾ, ನೀನ್ ಇದೆಲ್ಲ ಮ್ಯಾನೇಜ್ ಮಾಡು, ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಮೀನಾ ಸೂರ್ಯನ್ಗೆ ಸರ್ಪ್ರೈಸ್ ಆಗಿ ಕಾರ್ ಗಿಫ್ಟ್ ಕೊಡ್ಸ್ಬೇಕು ಅಂತ ಬಂದಿರ್ತಾಳೆ. ಅಣ್ಣ ಅಂತ ಮೀನಾ ಕಾಸು ಕೊಡ್ತಾಳೆ. ತಗೊಳ್ಳಿ ಅಣ್ಣ, ಇದ್ರಲ್ಲಿ ನೀವು ಕೇಳಿದ್ 80,000 ಇದೆ ಅಂತ ಚೇತನ್ ಹೇಳ್ತಾನೆ. ಚಲೋ ಐತ್ಲೆ, ಸರಿ ಕಾರ್ ಯಾವಾಗ ತಗೊಂಡೋಗ್ತೀರಿ ಅಂತ ಶೋರೂಮ್ ಓನರ್ ಕೇಳ್ತಾರೆ. ನಾಳೆ ಅಂತ ಮೀನಾ ಹೇಳ್ತಾಳೆ. ಸರಿ, ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಹೆಸರಲ್ಲೇ ಮಾಡಿಸ್ಲೇನು ಅಂತ ಶೋರೂಮ್ ಓನರ್ ಕೇಳ್ತಾರೆ. ಬೇಡ ಅಣ್ಣ, ನಾಳೆ ಹೇಗಿದ್ರು ಅವರೇ ಬರ್ತಾರಲ್ಲ, ಬಂದ್ಮೇಲೆ ಅವ್ರ ಹೆಸರಲ್ಲೇ ಮಾಡಿ ಅಂತ ಮೀನಾ ಹೇಳ್ತಾಳೆ. ಸರಿ, ಇಲ್ಲೊಂದು ಸೈನ್ ಮಾಡಿ, ನಾಳೆ ಅವರು ಕಾರ್ ತಕೊಂಡು ಪೂಜೆ ಮಾಡಿಸಿದ್ಮೇಲೆ ಹೇಳ್ರಿ, ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಹೆಸರಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಶೋರೂಮ್ ಓನರ್ ಹೇಳ್ತಾರೆ. ಅಡ್ವಾನ್ಸ್ ಕೊಟ್ಟು ಬರ್ಬೇಕಾದ್ರೆ ಮೀನಾ ಕಾರನ್ನ ನೋಡಿ, ಅಣ್ಣ ಒಂದ್ಸಲ ಅವ್ರನ್ನ ಕರ್ಸಿ ಈ ಕಾರ್ನ ಓಡಿಸೋದು ಕೇಳಿ ಅಂತ ಮೀನಾ ಹೇಳ್ತಾಳೆ. ಅವ್ನ್ ಆಲ್ರೆಡಿ ನೋಡಿದನಮ್ಮ, ಖುಷಿನೂ ಪಟ್ಟಿದ್ದಾನೆ ಅಂತ ಚೇತನ್ ಹೇಳ್ತಾನೆ. ನೋಡಿದಾರಷ್ಟೇ, ಆದ್ರೆ ಓಡ್ಸಿಲ್ಲ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಓನರ್ ಕೊಟ್ಟಿಲ್ಲ ಅಮ್ಮ ಅಂತ ಚೇತನ್ ಹೇಳ್ತಾನೆ. ಅದಕ್ಕೆ ಹೇಳ್ತಿರೋದು, ಅವ್ರನ್ನ ಕರ್ಸಿ ಇದನ್ನ ಓಡ್ಸೋದು ಕೇಳಿ ಅಣ್ಣ ಅಂತ ಮೀನಾ ಹೇಳ್ತಾಳೆ. ಅನುಮಾನ ಬರಲ್ವಾ? ಇದೆಲ್ಲ ಯಾಕೆ ಸಿಸ್ಟರ್, ಇದು ಹಿಂಗೆ ಹಿಂಗೆ ಹಿಂಗೆ, ನಿನ್ಗೆ ಹಿಂಗೆ ಏನ್ಬಿಡ್ತಾನೆ ಅಂತ ಚೇತನ್ ಹೇಳ್ತಾನೆ. ಸರ್ಪ್ರೈಸ್ ಇರ್ಲಿ, ಆದ್ರೆ ಏನೋ ಒಂದ್ ಹೇಳಿ ಕರ್ಸಿ ಅಣ್ಣ ಅಂತ ಮೀನಾ ಹೇಳ್ತಾಳೆ. ಸರಿನಮ್ಮ, ನಾನೇನೋ ವ್ಯವಸ್ಥೆ ಮಾಡ್ತೀನಿ, ಬನ್ನಿ ಅಂತ ಹೇಳಿ ಚೇತನ್ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಬನ್ನಿ 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 ಎಲ್ಲ ಬನ್ನಿ, ಅಮ್ಮ ಒಂದೊಳ್ಳೆ ಗುಡ್ ನ್ಯೂಸ್ ಇದೆ, ಬಾರಮ್ಮ ಇಲ್ಲಿ ಅಂತ ಮನೋಜ್ ಹೇಳ್ತಾನೆ. ಏನೋ ಮನೋಜ ಅಂತ ಶಾಂತಿ ಕೇಳ್ತಾಳೆ. ಏನೋ ಏನೋ ಅಂತ ಸಂತೋಷದ ವಿಷಯ ಏನೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಕೆನರಾ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿರ್ಬೇಕು, ಬರ್ಮುಡಾದಲ್ಲಿ ಸಿಕ್ಕಿರ್ಬೇಕು ಕೆಲ್ಸಗಳು ಅಂತ ಸೂರ್ಯ ಹೇಳ್ತಾನೆ. ಅಲ್ಲಿ ಯಾವ ಕೆಲ್ಸ ಸಿಗುತ್ತಯ್ಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸಿಕ್ಕಿರುತ್ತೆ, ಮೊಸಳೆಗಳಿಗೆ ಮೊಸರನ್ನ ತಿನ್ಸೋದು, ಸಿಂಹಗಳಿಗೆ ಸಿಹಿ ಪೊಂಗಲ್ ತಿನ್ಸೋದು ಅಂತ ಸೂರ್ಯ ಹೇಳ್ತಾನೆ. ಅಮ್ಮ ಅವ್ರ ವಿಷಯ ಬಿಡಮ್ಮ, ಈಗ ನಾನ್ ನಿನ್ಗೆ ಹೇಳೋಕ್ ಬಂದಿದ್ದು ರೋಹಿಣಿ ವಿಷಯ ಅಂತ ಮನೋಜ್ ಹೇಳ್ತಾನೆ. ರೋಹಿಣಿ ವಿಷಯನ ಏನೋ ಅದು ಅಂತ ಶಾಂತಿ ಕೇಳ್ತಾಳೆ. ಏನ್ ಗೊತ್ತಾ, ರೋಹಿಣಿ ಪಾರ್ಲರ್ನ ಒಂದು ದೊಡ್ಡ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾಳೆ ಅಂತ ಮನೋಜ್ ಹೇಳ್ತಾನೆ. ಏನೋ ಅದು ಟೈ ಶೂ ಅಂತೆಲ್ಲ ಅನ್ಕೊಂಡು ಅಂತ ಶಾಂತಿ ಹೇಳ್ತಾಳೆ. ಅದು ಟೈ ಶೂ ಅಲ್ಲ, ಟೈಅಪ್ ಅಂದ್ರೆ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ನಮ್ ಕಂಪ್ನಿನ ಅಟ್ಯಾಚ್ ಮಾಡೋದು ಅಂತ.
ಆಗ ನಮ್ ಕಂಪ್ನಿನೂ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಮನೋಜ್ ಹೇಳ್ತಾನೆ. ಹಂಗಂದ್ರೆ ಆ ಪಾರ್ಲರ್ಗೆ ದೊಡ್ಡ ಕಂಪ್ನಿ ಹೆಸರನ್ನೇ ಇಟ್ಟಿರ್ಬೇಕು. ಈ ಶಾಂತಿ ಬ್ಯೂಟೀಸ್ ವರ್ಲ್ಡ್ ಹೊಗೆನ ಒಯ್ತಾ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ಈಗ ಕಂಪ್ನಿ ಹೆಸರು ಗ್ರೀನ್ ಬ್ರ್ಯಾಂಡ್ ಕಂಪ್ನಿ ಅಂತ, ಅಮ್ಮನ ಹೆಸರಿಲ್ಲ ಈಗ ಅಂತ ಮನೋಜ್ ಹೇಳ್ತಾನೆ. ಅಂದ್ರೆ ಈಗ ಸಕ್ಕರೆ ಹೆಸರಲ್ಲಿರೋದು ಮೀನಾ ಇಟ್ಟಿರೋ ಹೂವಂಗಡಿ ಮಾತ್ರನೇ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ಅದು ಯಾವಾಗ ಬದಲಾಗುತ್ತೋ ಅಂತ ಸೂರ್ಯ ಹೇಳ್ತಾನೆ. ಚೇಚೆ, ಖಂಡಿತವಾಗ್ಲೂ ಇಲ್ಲ ರೀ, ಈ ಅಂಗಡಿಗೆ ಯಾವಾಗ್ಲೂ ಅತ್ತೆ ಹೆಸರೇ ಇರುತ್ತೆ ಅಂತ ಮೀನಾ ಹೇಳ್ತಾಳೆ. ಹೆಸರು ಬದಲಾದ್ರೆ ಕಂಪ್ನಿ ಎಷ್ಟು ಬೆಳೆದ್ರೆ ಏನಯ್ಯ, ಯಾರ ಹೆಸರಲ್ಲಿ ಕಂಪ್ನಿ ಇರುತ್ತೋ ಅವ್ರು ತಾನೇ ಬೆಳವಣಿಗೆಗೆ ಬರೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹಾಗೇನಿಲ್ಲಮ್ಮವ, ಅಗ್ರಿಮೆಂಟ್ ಅಲ್ಲಿ ಟೈಅಪ್ ಆಗಿರೋ ವಿಷಯ ಮೆನ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಏನೇ ಲಾಭ ಬಂದ್ರು ಅದರಲ್ಲಿ ನಮಗೂ ಶೇರ್ ಇರುತ್ತೆ. ಅದು ಅತ್ತೆ, ನಾನೇ ನಿಮ್ಗೆ ಈ ವಿಷಯನ ಹೇಳ್ಬೇಕು ಅಂತ ಅನ್ಕೊಂಡೆ, ಅಷ್ಟರಲ್ಲಿ ಮನೋಜು ಅಂತ ರೋಹಿಣಿ ಹೇಳ್ತಾಳೆ. ಎಷ್ಟು ದಿನ ಆಯ್ತಮ್ಮ ತಾಯಿ ಕೆಲಸ ಮಾಡಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಈಗ ಒಂದ್ 4 ದಿನ ಆಯ್ತು ಮವ, ನಿಮಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡೆ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆಯ್ತು ಬಿಡಮ್ಮ, ನೀನು ಎಷ್ಟೇ ಆದ್ರೂ ಮನೋಜ್ ಹೆಂಡ್ತಿ ಅಲ್ವಾ ಅಂತ ಶಾಂತಿ ಹೇಳ್ತಾಳೆ. ಹೌದೌದು, ಈ ವಿಷಯದಲ್ಲಿ ನೀನು ಮನೋಜನ್ ಹೆಂಡ್ತಿನೇ ಕಣಮ್ಮ, ನಮ್ಗೆಲ್ಲ ಹೆಮ್ಮೆನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಾನ್ ಹೇಳಿದ್ದು ನಿನ್ಗೂ ಇವನ್ ತರನೇ ಬಿಸ್ನೆಸ್ ಮೈಂಡ್ ಇದೆ, ಲಾಭ ಮಾಡೋ ಕೆಲ್ಸನೇ ಮಾಡ್ತಿದ್ಯಾ ಅಂತ. ಒಳ್ಳೇದಾಗ್ಲಿ ಬಿಡಮ್ಮ ಅಂತ ಶಾಂತಿ ಹೇಳ್ತಾಳೆ. ಹೆಸರು ಮಾತ್ರ ನಿಮ್ದಿಲ್ಲ ಅತ್ತೆ, ಬೇರೆ ಎಲ್ಲ ಆಡಳಿತಾನು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ನಾನೇ ಮಾಡ್ಕೊಂತಿರೋದು ಅಲ್ವೇನಮ್ಮ, ನೀನು ನಿನ್ನ ಗಂಡ ಕೈ ತುಂಬಾ ಸಂಪಾದನೆ ಮಾಡಿ ದೊಡ್ಡ ಸ್ಥಾನಕ್ ಬಂದ್ರೆ ನನ್ಗಷ್ಟೇ ಸಾಕು. ಹೋಗಮ್ಮ ಹೋಗು, ಹೋಗಿ ಕೈಕಾಲ್ ಮುಖ ತೊಳ್ಕೊಂಬ, ಜೊತೆಲೆ ಕಾಫಿ ಕುಡಿಯೋಣ ಅಂತ ಶಾಂತಿ ಹೇಳ್ತಾಳೆ. ನಂತರ ರೀ, ಅತ್ತೆ ವಿಷಯನ ತುಂಬಾ ಸುಲಭವಾಗಿ ತಗೊಂತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ನನ್ಗೂ ಅದೇ ಅನುಮಾನ. ಅಪ್ಪೋ, ಏನಿದು ಸಮಾಚಾರಮು ಅಂತ ಸೂರ್ಯ ಕೇಳ್ತಾನೆ. ಆ ಬಿಳಿಗಿರಿ ರಂಗನಾಥನೇ ಹೇಳ್ಬೇಕಪ್ಪ. ಆದ್ರೆ ಒಂದಂತೂ ಸತ್ಯ, ಶಾಂತಿ ಭರಣಿ ಮಳೆ ಇದ್ದಾಗಿನೇ ಮೋಡು ತರ ತೇಲಾಡ್ತಾ ಇರ್ತಾಳಷ್ಟೇನೆ. ಒಂದು ಸರಿ ಸುರಿಯೋಕ್ ಶುರು ಮಾಡಿದ್ರೆ ಧರಣಿನೇ ಅಳ್ಳಾಡೋಗ್ಬಿಡುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ರೋಹಿಣಿ, ನೀನು ನಿನ್ನ ಐಡಿಯಾ ಬ್ರಿಲಿಯಂಟ್, ಸಖತ್ತಾಗಿತ್ತು ಅಂತ ಮನೋಜ್ ಹೇಳ್ತಾನೆ. ಆಗ ಶಾಂತಿ ಬಂದು, ರೋಹಿಣಿ ಬಾಮ್ಮ ಇಲ್ಲಿ ಸ್ವಲ್ಪ ಮಾತಾಡ್ಬೇಕು ಅಂತ ಶಾಂತಿ ಕರ್ಕೊಂಡು ಹೋಗ್ತಾಳೆ. ಶಾಂತಿ ರೋಹಿಣಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರ್ತಾಳೆ. ಆಗ ಇದ್ರಲ್ಲಿ ಎಷ್ಟು ಒಳ್ಳೆ ವಿಷಯ ಇದೆ ಅಂದ್ರೆ ಎಷ್ಟು ಲಾಭ ಆಗುತ್ತೆ ಗೊತ್ತಾ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಶಾಂತಿ ರೋಹಿಣಿನ ಎಳ್ದ್ ತನ್ನ ಮುಂದೆ ನಿಲ್ಸಿ, ಏನೇ ಅನ್ಕೊಂಡಿದ್ಯಾ ನೀನನ್ನ, ಯಾರನ್ನ ಕೇಳಿ ಹೆಸರು ಬದಲಾಯಿಸ್ದೆ? ನೀನು ಹೇಳಿದ್ದನ್ನೆಲ್ಲ ಒಪ್ಕೊಂತೀನಿ ಅಂದ್ರೆ ನೀನು ಮಾಡಿದ್ದನ್ನೆಲ್ಲ ಸಹಿಸ್ಕೊಂತೀನಿ ಅಂತ ಅಲ್ಲ, ಯಾರನ್ನ ಕೇಳಿ ಹೆಸರು ಬದಲಾಯಿಸ್ತೆ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ಅದು ಲಾಭ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏಯ್, ಇದು ಲಾಭದ ಪ್ರಶ್ನೆ ಅಲ್ಲ ಕಣೆ, ಮರ್ಯಾದೆ ಪ್ರಶ್ನೆ. ಏನ್ ಹೇಳು? ಮರ್ಯಾದೆ. ನೋಡಿದ್ಯೇನೆ, ನೋಡ್ದ ಸೂರ್ಯ ನನ್ನನ್ನ ಹೇಗ್ ಅಡ್ಕಿಸ್ತಾ ಅಂತ. ಈಗ ನನ್ನ ಹೆಸರಲ್ಲಿರೋದು ಆ ಫುಟ್ಪಾತ್ ಅಲ್ಲಿ ಇದೆಯಲ್ಲ, ಅದು ಮಾತ್ರ. ಏಯ್, ಅಷ್ಟಕ್ಕೂ ಹೆಸರು ಬದಲಾಯಿಸ್ಬೇಕಾದ್ರೆ ಯಾಕೆ ನೀನ್ ನನ್ಗೆ ಹೇಳಿಲ್ಲ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ಅದು ಫ್ರಾಂಚೈಸಿ ಬದಲಾಯಿಸ್ಬೇಕಾದ್ರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏಯ್, ಫ್ರಾಂಚೈಸಿನೋ ಫ್ರೆಂಚ್ ರೈಸೋ ಅದೆಲ್ಲ ನನಗ್ ಗೊತ್ತಿಲ್ಲ. ಮನೆಗೆ ಹೋಗಿ ಮಸಾಜ್ ಮಾಡ್ಕೊಂಡಿದ್ದವಳು ತಾನೇ ನೀನು. ನಿನ್ಗೆ ಕೈ ತುಂಬಾ ಹಣ ಕೊಟ್ಟು ಪಾರ್ಲರ್ ಓಪನ್ ಮಾಡ್ಸಿದ್ ಯಾರೇ ಹೇಳೆ ಯಾರೇ ಅಂತ ಶಾಂತಿ ಕಿರ್ಚಾಡ್ತಿರ್ತಾಳೆ. ನೀವೇ ಅಂತ ರೋಹಿಣಿ ಬೈದಲ್ಲಿ ನಡುಗ್ತಾ ಇರ್ತಾಳೆ. ನಾನ್ ತಾನೆ, ನನ್ನನ್ನ ಕೇಳ್ದೆ ಹೆಸರನ್ನ ಹೇಗೆ ಬದಲಾಯಿಸ್ದೆ? ಬೊಗುಳೆ ಮಾಂಕಾಳಿ ಊರ್ ಸಿಂಗಿ ಇವಳು, ನಾನ್ ಏನ್ ಹೇಳಿದ್ರು ಕೇಳ್ಬಿಡ್ತಾಳೆ ಅನ್ಕೊಂಡಿಯೇನೆ. ಬೊಗುಳೆ ಗುಂಗ್ರಿ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಗುಂಗ್ರಿ ಅಂತೆಲ್ಲ ಕರಿಬೇಡಿ ಅಂತ ರೋಹಿಣಿ ಹೇಳ್ತಾಳೆ. ಅಂತೀನಿ, ನೀನು ಗುಂಗ್ರಿನೇ. ನೀನ್ ತಲೆಯಲ್ಲಿ ಎಷ್ಟು ಗುಂಗ್ರಿದ್ಯೋ ಅಷ್ಟು ಐಡಿಯಾಗಳಿದೆ ನಿನ್ ತಲೆಯಲ್ಲಿ. ಮೊಸರು ತೋರ್ಸಿ ಕೆಸರು ಮೆತ್ಪಿಟಿಯಲ್ಲೇ ನಾಚಿಗೆಟ್ಟವಳೆ. ಅಯ್ಯೋ, ಏನ್ ಮಾಡ್ಲಿ ನಾನೀಗ ಅಂತ ಶಾಂತಿ ಹುಚ್ಚಿ ತರ ಓಡಾಡ್ತಿರ್ತಾಳೆ. ಅತ್ತೆ, ನೀವು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಟಿದ್ದೀನಲ್ಲ, ಈಗ ಯಾಕೆ ನೀವು ನನ್ನ ಬೈಯೋದು ಅಂತ ರೋಹಿಣಿ ಕೇಳ್ತಾಳೆ. ಮಾತಾಡ್ಬೇಡ, ಮಲೇಷ್ಯಾ ಬುದ್ಧಿ ತೋರ್ಸಕ್ ಬರ್ತೀಯನೆ ನನ್ನ ಹತ್ರನೇ. ಆ ದುಡ್ಡನ್ನ ನಾನ್ ನಿನ್ಗೆ ಹೇಗ್ ಕೊಟ್ಟೆ ಅಂತ ಗೊತ್ತೇನೆ ಮಾಯಾಂಗಿನಿ. ಮನೆ ಪತ್ರ ಅಡವಿಟ್ಟು ಬಡ್ಡಿ ದುಡ್ಡು ಕಳ್ತನ ಆಗಿ ಆ ಫೈನಾನ್ಸಿಯರ್ ನನ್ನನ್ನ ಕೂಡ್ ಹಾಕಿ ಆ ಹಾಳಾದವಳು ನನ್ನ ನೋಡಿ 1-2 ಅವಮಾನ ಅನುಭವಿಸಿದ್ ನಾನು. ಮದುವೆ ಆಗಿ ಇಷ್ಟು ದಿನ ಆದ್ರೂ ನಿಮ್ಮಪ್ಪ ಬಂದಿಲ್ಲ, ಒಂದು ಫೋನ್ ಕಾಲ್ ಮಾಡಿಲ್ಲ. ಇದೇ ಬೇರೆ ಯಾರಾದ್ರೂ ಅತ್ತೆ ಆಗಿದ್ದಿದ್ರೆ ನಿನ್ನ ಕುತ್ತಿಗೆ ಹಿಡ್ದು ಆಚೆ ಬಿಸಾಕಿರೋರು. ನಾನಾಗಿದ್ಕೆ ಸಹಿಸ್ಕೊಂಡಿದ್ದೀನಿ ಕಣೆ. ಅದನ್ನೇ ನೀನು ಸಲಿಗೆ ತಕೊಂಡು ನನ್ನನ್ನ ಬೇಕಾದಂಗ್ ಆಟ ಆಡಿಸ್ತಾ ಇದ್ಯಾ. ನನ್ನ ಹತ್ರನೇ ನಾಟಕ ಮಾಡ್ತಾ ಇದ್ಯಾ. ಈ ಸಕ್ರೆ ಬೈಲ್ ಶಾಂತಿ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಕೈ ಹಿಡ್ದ ಗಂಡನ್ನೇ ಬಿಟ್ಟಿಲ್ಲ, ಕೈ ಹಿಡ್ದು ನಡ್ಸದ್ ಮಗನ್ನೂ ಬಿಟ್ಟಿಲ್ಲ. ಇನ್ನು ಕೈ ಕೊಡೋರ್ನ ಬಿಡ್ತೀನೇನೆ ನಾನು.
ಲೇ ಗುಂಗ್ರಿ, ಮಗಳ ತರ ನೋಡ್ಕೊಂಡಲ್ಲೇ ನಿನ್ನ, ಅದಕ್ಕೆ ನೀನ್ ಕೊಟ್ಟಿರೋ ಪ್ರತಿಫಲ ಏನೇ ಇದು ಚಿತ್ರಾಂಗದೆ. ನಾನ್ ಕರ್ಕೊಂಬಂದ್ ಸೊಸೆ ಅಂತ ನಿನ್ನ ನನ್ನ ನೆತ್ತಿ ಮೇಲ್ ಕೂರಿಸ್ಕೊಂಡ್ರೆ ನೀನ್ ಏನೇ ಮಾಡಿದ್ದು ನೀನು ಅಂತ ಶಾಂತಿ ಕೇಳ್ತಾಳೆ. ಸಾರಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಏನೇ ಸಾರಿ? ವಿಷಯ ಇದೊಂದೇನ ಮುಚ್ಚಿಟ್ಟಿರೋದು ಅಥವಾ ಇನ್ನು ಏನಾದ್ರೂ ಇದೆಯಾ ಅಂತ ಶಾಂತಿ ಕೇಳ್ತಾಳೆ. ಅದನ್ನ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ. ಬೊಗುಳೆ ಬೇರೆ ಏನಾದ್ರೂ ಮುಚ್ಚಿಟ್ಟಿದ್ಯಾ ಅಂತ ಶಾಂತಿ ಕಿರ್ಚಾಡ್ತಿರ್ತಾಳೆ. ಇಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಇದೇ ಕೊನೆ ಗುಂಗ್ರಿ, ಇನ್ನೊಂದು ಸಲ ನೀನೇನಾದ್ರೂ ಸುಳ್ಳು ಹೇಳಿದ್ಯಾ, ಮೋಸ ಮಾಡಿದ್ಯಾ ಅಂತ ಗೊತ್ತಾಯ್ತೋ, ಆಗಿದೆ ಕಣೆ ನಿನಗೆ. ಒಂದು ವಿಷಯ ತಿಳ್ಕೊ, ಚುಚ್ಚೋ ಚಾಕಗೆ ಬೆರಳೆ ಯಾವ್ದು ಕೊರಳೆ ಯಾವ್ದು ಅಂತ ಗೊತ್ತಾಗಲ್ಲ. ನನ್ಗೆ ಮೀನಾನ, ಶ್ರುತಿನ, ರೋಹಿಣಿನ ಅಂತ ಕೋಪ ಬಂದಾಗ ಗೊತ್ತಾಗಲ್ಲ ಕಣೆ. ನನ್ ಹೆಸರಲ್ಲಿ ಸಕ್ಕರೆನೂ ಇದೆ, ಶಾಂತಿನೂ ಇದೆ, ಆದ್ರೆ ಗುಣದಲ್ಲಿ ಎರಡೂ ಇಲ್ಲ, ನೆನಪಿಟ್ಕೋ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ದೇವ್ರೆ, ಇದಕ್ಕೆ ಇಷ್ಟೊಂದು ಬೈದ್ರು, ಇನ್ನು ನನ್ನ ಬಗ್ಗೆ ಆ ಸತ್ಯಗಳೇನಾದ್ರೂ ಗೊತ್ತಾಗೋದ್ರೆ ಅಂತ ರೋಹಿಣಿ ಶಾಕ್ ನಲ್ಲಿ ಇರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಸೂರ್ಯ ಗ್ಯಾರೇಜ್ ಅಲ್ಲಿ ಆಟೋದಲ್ಲಿ ಕೂತ್ಕೊಂಡು ಗೇಮ್ ಆಡ್ತಿರ್ತಾನೆ. ಸೂರ್ಯ, ಇಲ್ಲೇನೋ ಮಾಡ್ತಿದ್ಯಾ ಅಂತ ಚೇತನ್ ಕೇಳ್ತಾನೆ. ಓ, ಕಾರ್ ಮಾರಾಯ್ತು, ಇವಾಗ ಆಟೋ ಇಟ್ಕೊಂಡು ಕಾರ್ ಶೆಡ್ ಅಲ್ಲಿ ನಿನ್ಗೇನ್ ಕೆಲ್ಸ ಅಂತ ಕೇಳ್ತಾ ಇದೀಯಾ ಅಂತ ಸೂರ್ಯ ಹೇಳ್ತಾನೆ. ಹಂಗೇಳವನ್ಗೆ ಮಕ್ಕುಗೆ ಅಂತ ಚೇತನ್ ಹೇಳ್ತಾನೆ. ಆಗ ಸೂರ್ಯ ಚೇತನ್ ಮುಖಕ್ಕೆ ಉಗಿತಾನೆ. ಅಪ್ಪ, ನನ್ಗಲ್ಲ, ನಾನ್ ಹಾಗೆಲ್ಲ ಪ್ರಶ್ನೆ ಮಾಡಲ್ಲ ಕಣೋ, ನಿನ್ನ ಹುಡ್ಕೊಂಡು ಆಟೋ ಸ್ಟ್ಯಾಂಡ್ಗೆ ಹೋಗಿದ್ದೆ ಅಂತ ಚೇತನ್ ಹೇಳ್ತಾನೆ. ಏನ್ ವಿಷಯ ಹೇಳು ಅಂತ ಸೂರ್ಯ ಹೇಳ್ತಾನೆ. ಅದು ನೀನೊಂದ್ ಕಾರ್ ತಗೊಬೇಕು ಅಂತ ಆಸೆ ಪಟ್ಟಿದ್ದಲ್ಲ ಅಂತ ಚೇತನ್ ಹೇಳ್ತಾನೆ. ಆ ಕಾರ್ ಇನ್ನು ಇದೆಯೇನೋ? ಒಂದ್ 6 ತಿಂಗಳು ತಡ್ಕೊಳಕ್ ಹೇಳೋ, ಆ ಕಾರ್ನ ನಾನ್ ತಗೊಂಡ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ಕಣೋ, ಆ ಕಾರ್ನ ಇವತ್ತು ನಮ್ ಗಣೇಶ ತಗೊಂತಿದ್ದಾನೆ ಅಂತ ಚೇತನ್ ಹೇಳ್ತಾನೆ. ಗಣೇಶನ್ ಹತ್ರ ಕಾರ್ ಇದೆಯಲ್ಲೋ ಅಂತ ಸೂರ್ಯ ಹೇಳ್ತಾನೆ. ಅವನ್ ಫ್ರೆಂಡು ಅಂತ ಚೇತನ್ ಹೇಳ್ತಾನೆ. ಅವನ್ ಫ್ರೆಂಡ್ ಯಾರು ಅಂತ ಸೂರ್ಯ ಕೇಳ್ತಾನೆ. ವಿನಾಯಕ ಕಣೋ ಅಂತ ಚೇತನ್ ಹೇಳ್ತಾನೆ. ಈ ವಿನಾಯಕ ಯಾರು ಅಂತ ಸೂರ್ಯ ಕೇಳ್ತಾನೆ. ಗಜಮುಖ ಇದಾನಲ್ಲ, ಅವನ್ ಫ್ರೆಂಡು ಅಂತ ಚೇತನ್ ಹೇಳ್ತಾನೆ. ಗಜಮುಖ ಯಾರು ಅಂತ ಸೂರ್ಯ ಕೇಳ್ತಾನೆ. ಏಕದಂತನ್ ಫ್ರೆಂಡು ಅಂತ ಚೇತನ್ ಹೇಳ್ತಾನೆ. ಏಕದಂತ ಯಾವನ್ ಗುರು ಅಂತ ಸೂರ್ಯ ಕೇಳ್ತಾನೆ. ಅಪ್ಪ, ನಿನ್ ಕಾಲಕ್ ಬಿದ್ಬಿಡ್ತೀನಿ, ಫಸ್ಟ್ ಮ್ಯಾಟ್ರ್ ತಿಳ್ಕೊ. ಈ ಮಚ್ಚ ಫ್ರೆಂಡು ಅಂತ ಹೇಳ್ತಾರಲ್ಲ ಅಂತ ಚೇತನ್ ಹೇಳ್ತಾನೆ. ಮ್ಯೂಚುವಲ್ ಫ್ರೆಂಡು ಅದು ಅಂತ ಸೂರ್ಯ ಹೇಳ್ತಾನೆ. ಅದೇ, ಅವನು ಆ ಕಾರ್ನ ಬುಕ್ ಮಾಡಿದಾನೆ. ನೀನು ಆ ಕಾರ್ನ ಒಂದ್ಸಲ ಓಡಿಸ್ಬೇಕು ಅಂತಿದ್ದಲ್ಲ, ನೀನ್ ಆ ಕಾರ್ನ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಹೇಗಿದೆ ಅಂತ ಹೇಳು, ಅವನ್ ತಕೋತಾನೆ ಅಂತ ಚೇತನ್ ಹೇಳ್ತಾನೆ. ನಾನ್ ಆಸೆ ಪಟ್ಟಿದ್ ಕಾರ್ ಅವನ್ ಯಾವನೋ ತಕೋತಾ ಇದ್ದಾನೆ, ಅದಕ್ಕೆ ನಾನ್ ಬಂದು ಸೆಂಡ್ ಆಫ್ ಪಾರ್ಟಿ ಕೊಡ್ಬೇಕಾ ಅಂತ ಸೂರ್ಯ ಹೇಳ್ತಾನೆ. ಅವನ್ಗ ಆ ಕಾರ್ ಹೇಗಿದೆ ಅಂತ ಗೊತ್ತಾಗಲ್ಲ ಕಣೋ, ನೀನ್ ಒಂದ್ಸಲ ನೋಡ್ ಹೇಳೋ ಅಂತ ಚೇತನ್ ಹೇಳ್ತಾನೆ. ಸರಿ ಆಯ್ತು ಬಾರಪ್ಪ, ಸೆಲ್ಫ್ ಸರ್ವಿಸ್ಗಿಂತ ಸೋಷಿಯಲ್ ಸರ್ವಿಸ್ ಅಲ್ಲಿ ಆತ್ಮತೃಪ್ತಿ ಜಾಸ್ತಿ ಅಂತ ನಮ್ಮ ಅಪ್ಪಯ್ಯ ಹೇಳವ್ರೆ, ಆಯ್ತ್ ನಡಿ ಹೋಗೋಣ ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ, ಅಯ್ಯೋ ಲೇ ಚೇತು, ಇದು ಹೇಗಿದೆ ಅಂದ್ರೆ, ನಾನು ನನಗೆ ಅಂತ ತಗೋಬೇಕಾಗಿರೋ ಕಾರ್ಗೆ ಬೇರೆ ಯಾರೋ ಓಡಿಸೋದಕ್ಕೋಸ್ಕರ ನಾನು ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀನಿ. ಇದು ಹೆಂಗಿದೆ ಗೊತ್ತಾ ಇದು ಅಂತ ಸೂರ್ಯ ಕೇಳ್ತಾನೆ. ಹೆಂಗೆ ಅಂತ ಚೇತನ್ ಕೇಳ್ತಾನೆ. ಪ್ರೀತಿಸ್ತಾ ಇದ್ದ ಹುಡುಗಿ ಜೊತೆ ಮದ್ವೆಯಾಗಿ ಫೋಟೋ ತೆಗೆಸ್ಕೊಬೇಕಾಗಿದ್ದವನು ಅದೇ ಪ್ರೀತಿಸಿದ ಹುಡುಗಿ ಮದ್ವೆಗೆ ಫೋಟೋಗ್ರಾಫರ್ ಆಗಿ ಹೋದಂಗಿದೆ ಅಂತ ಸೂರ್ಯ ಹೇಳ್ತಾನೆ. ಋಣ ಇದ್ರೆ ಆ ಲವ್ ಮಾಡಿರೋ ಹುಡುಗಿನೂ ನಿನಗ್ ಸಿಗ್ಬೋದು ಬಿಡಲೆ ಅಂತ ಚೇತನ್ ಹೇಳ್ತಾನೆ. ಇದೆಲ್ಲ ಸಾಧ್ಯನೇನೋ ಅಂತ ಸೂರ್ಯ ಹೇಳ್ತಾನೆ. ಇದನ್ನೆಲ್ಲ ಮೀನಾ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ. ಸಾಧ್ಯ ಇಲ್ಲ ಕಣೋ, ನೀನ್ ಅಂದ್ಕೊಂಬೇಡ, ನಗ್ನಗ್ತಾ ಕಾರ್ ಓಡ್ಸು, ನೀನ್ ಆಸೆ ಪಟ್ಟಿದ್ಯಾ ಅಂತಾನೆ ನೀನ್ ಕರ್ಕೊಂಡ್ ಬಂದಿದ್ದು ಅಂತ ಚೇತನ್ ಹೇಳ್ತಾನೆ. ಸರಿ ಆಯ್ತು ಅಂತ ಸೂರ್ಯ ಕಾರ್ನೆಲ್ಲ ಚೆಕ್ ಮಾಡ್ತಿರ್ತಾನೆ. ಇದನ್ನೆಲ್ಲ ಮೀನಾ ದೂರದಲ್ಲಿ ನಿಂತು ನೋಡ್ತಾ ತುಂಬಾ ಖುಷಿ ಪಡ್ತಿರ್ತಾಳೆ. ನಂತರ ಲೋ ಸೂರ್ಯ, ಓಡ್ಸ್ ನೋಡೋ ಅಂತ ಚೇತನ್ ಹೇಳ್ತಾನೆ. ಆಗ ಸೂರ್ಯ ಕಾರ್ನ ಟೆಸ್ಟ್ ಡ್ರೈವ್ಗೆ ತಗೊಂಡೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ, ಹೆಂಗಿದ್ಯೋ ಮಗ ಕಾರು ಅಂತ ಚೇತನ್ ಕೇಳ್ತಾನೆ. ಕಂಡೀಷನ್ ಎಲ್ಲ ಸಖತ್ತಾಗಿದೆ ಮಗ ಅಂತ ಸೂರ್ಯ ಹೇಳ್ತಾನೆ. ಒಂದ್ಸಲ ಡಾಕ್ಯುಮೆಂಟ್ಸ್ ನೋಡ್ಬಿಡು ಅಂತ ಚೇತನ್ ಹೇಳ್ತಾನೆ. ನಾನು ಅದನ್ನೇ ಕೇಳೋಣ ಅಂತಿದ್ದೆ ಅಂತ ಸೂರ್ಯ ಡಾಕ್ಯುಮೆಂಟ್ಸ್ ಇಸ್ಕೊಂಡು ನೋಡ್ತಾನೆ. ಮಗ, ಅದೃಷ್ಟ ಇರೋನ್ ಮಾತ್ರ ಈ ಕಾರ್ ಓಡ್ಸೋಕಾಗೋದು, ನನ್ಗ ಅದೃಷ್ಟ ಇಲ್ಲ ಕಣ. ಕಾರು ಕಂಡೀಷನ್ ಸಖತ್ತಾಗಿದೆ, ಒಳಗಡೆ ಕೂತ್ರೆ ಫೀಲ್ ಸೂಪರ್, ಪರ್ಫಾರ್ಮೆನ್ಸ್ ಸಖತ್ತಾಗಿದೆ, ಬೊಂಬಾಟಾಗಿದೆ ಮಗ ಕಾರು, ಕಣ್ ಮುಚ್ಕೊಂಡ್ ತಗೊಳಕ್ ಹೇಳು, ಏನು ತೊಂದ್ರೆ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಸರಿ ಮಗ ಅಂತ ಚೇತನ್ ಹೇಳ್ತಾನೆ. ನಂತರ ಸೂರ್ಯ ತುಂಬಾ ಎಮೋಷನಲ್ ಆಗಿ ಅಲ್ಲಿಂದ ಆಚೆ ಹೋಗ್ತಾನೆ. ಆಗ ಚೇತನ್ ಮೀನಾ ಹತ್ರ ಬಂದು, ಸಿಸ್ಟರ್, ಪಾಪ ಸಿಸ್ಟರ್, ಅವ್ನ್ ತುಂಬಾ ನೊಂದ್ಕೊಂಡಿದ್ದಾನೆ, ಸತ್ಯ ಹೇಳ್ಬಿಡಿ ಅಂತ ಚೇತನ್ ಹೇಳ್ತಾನೆ. ಬೇಡ ಅಣ್ಣ, ನಾಳೆ ಹೇಳೋಣ, ಅವರು ಹಿಂದೆ ತಿರುಗಿ ನೋಡೋಕ್ಕೂ ಮೊದ್ಲು ನೀವು ಇಲ್ಲಿಂದ ಹೊರಡಿ ಅಂತ ಮೀನಾ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.